ಅಂಡ್ ಇನ್ನೊಂದು ಕಾರಣನೂ ಇರ್ಬೋದಾ ದಟ್ ಜನರು ಗೌರ್ಮೆಂಟ್ ಸರ್ವಿಸಿಗೆ ಬರೋದಕ್ಕೆ ಅವ್ರಿಗೆ ಇಷ್ಟ ಇಲ್ದಂಗೆ ಇರುವಂಥದ್ದು, ನಾಟ್ ಮೋರ್ ಅಟ್ರಾಕ್ಟಿವ್ ಥರ. ಅವರ ಒಂದು ಪೋಸ್ಟಿಂಗ್, ಅವರನ್ನು ರಿಕ್ರೂಟ್ ಮಾಡುವಂಥ ಸಮಯದಲ್ಲಿ ಏನಾಗ್ತಾ ಇದೆ ಅಂದರೆ, ಅವರು ಡಿಲೇ ಮಾಡಿದಷ್ಟು ಆ ವರ್ಷದ ಒಂದು ಬಜೆಟ್ನಲ್ಲಿ ಅದನ್ನು ನೋಡಿಕೊಂಡು ಅವರು ರಿಕ್ರೂಟ್ಮೆಂಟ್ಗೆ ಒಂದು ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ. ಈಗ ನಾವು ನೋಡ್ತೇವೆ ಕರ್ನಾಟಕ ಸರ್ಕಾರದ ಎಷ್ಟೋ ವರ್ಷಗಳಿಂದ KS ಒಂದು ರಿಕ್ರೂಟ್ಮೆಂಟ್ ಆಗಿಲ್ಲ, ಅದು ಈವನ್ ಟೀಚರ್ಸ್ ಆಗಿಲ್ಲ. ಹಾಂ, ಇದಕ್ಕೆ ಕಾರಣ ಏನಂದರೆ ಫೈನಾನ್ಷಿಯಲ್ ಕನ್ಸ್ಟ್ರೈಂಟ್. ಬಟ್ ಅಂದ್ರೆ ಜನರಲ್ಲಿ ಉತ್ಸಾಹ ಅನ್ನೋಂಥದ್ದು ಇದೆ, ಬರ್ಬೇಕು ಅನ್ನೋದು ಖಂಡಿತ ಇದೆ, ಖಂಡಿತ ಇದೆ. ಒಂದೊಂದು ವಿಷಯಕ್ಕೂ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಅದು ಆಗಿದ್ದನ್ನು ನಾವು ನೋಡ್ತೇವೆ. ಅವಾಗ ನಿಷ್ಠೆಯಿಂದ ಕೆಲಸ ಮಾಡಲಿಕ್ಕೆ ಬಹಳ ಕಷ್ಟವಾಗ್ತಾ ಇತ್ತು. ಆದರೆ ಆ ನಿಯಮವನ್ನು ಮೀರಿ ಮಾಡಲಿಕ್ಕೆ ಒಂದು ಒತ್ತಡಗಳು, ಈ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಆಗಲಿ ಬೇರೆ ಬೇರೆ ಸಂಗತಿಗಳು ಅವು ಅಡ್ಡಿ ಮಾಡ್ತಾ ಇದ್ವು. ಆಗ ನಾವು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಳ್ತಾ ಇದ್ವಿ. ಸರ್, ಈ ಒಂದು ವಾಕ್ಯ ಏನಿದೆ, ಸರ್ಕಾರಿ ಕೆಲಸ ದೇವ್ರ ಕೆಲಸ, ಕೆಲಸಗಳು ದೇವ್ರ ಕೆಲಸ ಅನ್ನೋಂಥದ್ದು ನಾವು ಅನ್ಕೋಬೋದಾ? ಜನರು ಏನಾಗ್ಬಿಟ್ಟಿದ್ದಾರೆ ಅಂದ್ರೆ ಹಣದ ಕಡೆಗೆ ಹೆಚ್ಚಿಗೆ. ನನಗೇನಂದ್ರೆ ಏನೋ ಕೆಲಸ ಮಾಡಬೇಕು, ನನಗೆ ಅದರಲ್ಲಿ ಎಷ್ಟು ಲಾಭ ಆಗ್ತದೆ, ನಾನು ಕೆಲಸ ಮಾಡಿದ್ದು ಅವ್ರಿಗೆ ತೃಪ್ತಿ ಆದಾಗ ಅವರು ಕೊಡುವಂಥ ಒಂದು ಏನು ಅದಕ್ಕೆ ಪ್ರತಿಫಲ ಇದೆಯಲ್ಲ, ಅದನ್ನು ನೋಡೋ ಬದಲಿ ನಾವು ಏನು ಮಾಡ್ತೇವೆ, ಎಷ್ಟು ಪ್ರತಿಫಲ ಬರ್ತೇವೆ ಅನ್ನುವಂಥ ಒಂದು ಗುರಿ ಇಟ್ಟುಕೊಂಡು ಮಾಡುವುದರಿಂದ ಏನಾಗ್ತದೆ ಅಂದರೆ ನಿಷ್ಠೆ ಹೊರಟೋಗ್ತದೆ, ಗಮನ ಬಂದ್ಬಿಟ್ಟು ಪ್ರತಿಫಲದ ಕಡೆ ಹೋಗಿದೆ. ವೀಕ್ಷಕರೇ, ನಮ್ಮ ಈ ಒಂದು ಕನ್ನಡ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಬಯಸ್ತೇವೆ. ಈ ದಿನದ ವಿಷಯ ನಾವು ಮಾತನಾಡಕ್ಕಿರುವಂಥದ್ದು ವರ್ಕ್ ಎಥಿಕ್ಸ್ ಬಗ್ಗೆ. ಅಂದರೆ ಕೆಲಸದಲ್ಲಿ ಯಾವ ಒಂದು ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗಬೇಕು ಅಂತ ನಾವು ಈ ಒಂದು ದಿವಸ ಮಾತಾಡೋಣ. ನಮ್ಮ ಜೊತೆ ಚರ್ಚಿಸಲಿಕ್ಕಿರುವಂಥವರು DP ಮುರಡಿ ಅವರು. ನಿಮಗೆ ಸ್ವಾಗತವನ್ನು ಬಯಸ್ತೇವೆ ಸರ್. ಸರ್, ನಿಮ್ಮ ಒಂದು ಪರಿಚಯವನ್ನು ನಮಗಿದೆ, ವೀಕ್ಷಕರು ಕೂಡ ನಿಮ್ಮ ಒಂದು ಪರಿಚಯವನ್ನು ವಿವರವಾಗಿ ತಿಳಿಸಿ. ಆಯ್ತು, ಥ್ಯಾಂಕ್ ಯು. ನನ್ನ ಹೆಸರು DP ಮುರಡಿ ಅಂತ. ನಾನು ಸರ್ಕಾರಿ ರಾಜ್ಯ ಸರ್ಕಾರದಲ್ಲಿ ನಾನು ಕೆಲಸ ಮಾಡಿ 29 ವರ್ಷ ನಾನು ಸೇವೆ ಮಾಡಿದ್ದೇನೆ. ಅದರಲ್ಲಿ ನಾನು ವಿಶೇಷವಾಗಿ ವಿಧಾನಸೌಧ ಸೆಕ್ರೆಟರಿಯೇಟ್ನಲ್ಲಿ ನನ್ನ ಎಲ್ಲ ಒಂದು ಕೆಲಸವನ್ನು ನಾನು ಮಾಡಿ ಮುಗಿಸಿದ್ದೇನೆ. ಅಲ್ಲಿಯೇ ನಾನು ನಿವೃತ್ತಿ ಹೊಂದಿದ್ದೇನೆ. ನಾನು ಜಾಯ್ನ್ ಆಗಿದ್ದು ಸರ್ಕಾರಿ ಸೇವೆಯಲ್ಲಿ ಅಸಿಸ್ಟೆಂಟಾಗಿ ನಾನು ಸೇರಿ ನಂತರ ಅಂಡರ್ ಸೆಕ್ರೆಟರಿ ಆಗಿ ನಾನು ನಿವೃತ್ತಿ ಹೊಂದಿದ್ದೇನೆ. ಇದು ನನ್ನ ಕಿರುಪರಿಚಯ. ಧನ್ಯವಾದಗಳು ಸರ್. ನೀವು ಹೇಳಿದ್ರಿ ವಿಧಾನಸೌಧದಲ್ಲಿ ಕೆಲಸ ಮಾಡಿರೋದು ಅಂತಂದ್ಬಿಟ್ಟು, ಅದರಲ್ಲೂ 29 ವರ್ಷ ನೀವು ಅಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀರಾ. ನಾವು ವಿಧಾನಸೌಧ ಹತ್ತಬೇಕಾದಾಗ, ಅಂದರೆ ಸ್ಟೆಪ್ಸ್ನ ಹತ್ಕೊಂಡು ಒಳಗೆ ಹೋಗಬೇಕಾದಾಗ ನಾವು ಒಂದು ವಾಕ್ಯವನ್ನು ನಾವು ನೋಡ್ತೇವೆ ಮೇಲೆ, ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನುವಂಥದ್ದು. ತುಂಬ ಒಂದು ಅರ್ಥಗರ್ಭಿತವಾದಂಥ ವಾಕ್ಯ ಅದು. ಆ್ಯಂಡ್ ಇಟ್ ಹ್ಯಾಸ್ ಎ ಡೀಪ್ ಮೀನಿಂಗ್ ಅದರಲ್ಲಿ. ನೀವಲ್ಲಿ ಅಷ್ಟು ವರ್ಷ ಕೆಲಸ ಮಾಡಿದ ಮೇಲೆ ನಿಮಗೆ ಏನು ಅನ್ನಿಸ್ತಾ ಇದೆ? ಅಂದರೆ ಅಲ್ಲಿ ಇರುವಂಥ ಒಂದು ವಾತಾವರಣ ಆ್ಯಂಡ್ ಹಾಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸಲ್ಲಿ ಅಟ್ ದ ಎಂಡ್ ಆಫ್ ದ ಡೇ ನೀವು ಅದನ್ನು ಸಾರ್ಥಕತೆ ಪಡಿಸಿದ್ದೀರಾ ಅಂತ ನಿಮ್ಮೊಂದು ಅಭಿಪ್ರಾಯ? ಖಂಡಿತವಾಗ್ಲೂ ನನಗೆ ಅನಿಸಿದ ಪ್ರಕಾರ ನಾನು ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ. ನನಗೆ ಒಂದು ತೃಪ್ತಿ ಇದೆ. ಏನಂದರೆ, ನಾವು ಕೆಲಸ ಹುಡುಕುವಾಗ ನಾನು ಮೊದಲು ಒಂದು ಪ್ರೈವೇಟ್ ಇದರಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಂದರೆ ನಾನು KNHನಲ್ಲಿ ಕ್ರೈಸ್ತ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಂತರ ನಾನು ವಿಧಾನಸೌಧದಲ್ಲಿ ನಾನು PSC ಮೂಲಕ ನಾನು ಜಾಯ್ನ್ ಆದೆ. ಆದರೆ ನಾವು ಕೆಲಸ ಹುಡುಕುವಾಗ ಎಷ್ಟೊಂದು ಪ್ರಯಾಸ ಪಟ್ಟಿವಿ. ಎಕ್ಸಾಮ್ ಬರೆಯೋದು, ಆಮೇಲೆ ಉತ್ತಮವಾದಂಥ ಭವಿಷ್ಯ ಇರಬೇಕೆಂಬುದಾಗಿ. ಆಮೇಲೆ ನನ್ನ ಒಂದು ಇದ್ರ ಪ್ರಕಾರ ಕಷ್ಟಪಟ್ಟು ಅಲ್ಲಿ ಎಕ್ಸಾಮ್ ಎಲ್ಲ ಮಾಡಿ ಸೇರಿದ ನಂತರ ನನಗೆ ಒಂದು ಅಭಿಪ್ರಾಯ, ಆ ಒಂದು ವಾಕ್ಯ ನಿಜವಾಗಲೂ ನನಗೆ ಬಹಳಷ್ಟು ರೀತಿಯಾಗಿ ಅದು ಒಂದು ಪ್ರೋತ್ಸಾಹವನ್ನು ನೀಡಿತು. ಯಾಕಂದರೆ ನಾನು ದೇವರಿಗೆ ಒಂದು ಪ್ರಾರ್ಥನೆ ಮಾಡಿಯೇ ನಾನು ಪರೀಕ್ಷೆಗಳನ್ನು ಬರೆದು ಅಲ್ಲಿ ಸೇರಿಕೊಂಡಿದ್ದೆ.
ಮತ್ತು ಇದು ದೇವರು ತನ್ನ ಕೆಲಸಕ್ಕೋಸ್ಕರ ಕರೆದಿದ್ದಾನೆ ಎಂಬ ಒಂದು ಭಾವನೆಯಿಂದ ಮತ್ತು ನಮ್ಮ ಕೆಲಸದಲ್ಲಿ ಒಂದು ನಿಷ್ಠೆಯನ್ನು ನಾನು ಪಡೆದವನಾಗಿ ಅಲ್ಲಿ 29 ವರ್ಷ ಸೇವೆ ಮಾಡಿದ್ದೇನೆ. ಅಲ್ಲಿರುವಂಥ ವಾತಾವರಣ ಹೇಗಿತ್ತು ಸರ್? ಅಂದ್ರೇನು ನೀವು ನಿಮ್ಮ ಒಂದು ಅಂದರೆ ನೀತಿಗೆ ಅನುಸಾರವಾಗಿ ನಿಮ್ಮ ಒಂದು ಮನಸ್ಸಾಕ್ಷಿಗೆ ಅನುಸಾರವಾಗಿ ನೀವು ಕೆಲಸ ಮಾಡಿದ್ದೀರಾ, ಬಟ್ ಅಲ್ಲಿರುವಂಥ ವಾತಾವರಣ ಇತರರು ಅದೇ ಒಂದು ಆಟಿಟ್ಯೂಡಲ್ಲಿ ಕೆಲಸ ಮಾಡ್ತಾ ಇದ್ರಾ ಅಥವಾ ಹೆಂಗೆ ಅನ್ನಿಸ್ತು ನಿಮಗೆ? ನಾನು 1981ರಲ್ಲಿ ಸೇರಿದೆ. ಆ ಒಂದು ಸಮಯದಲ್ಲಿ ಹೆಚ್ಚಾದ ಜನರು ನಿಷ್ಠೆಯಿಂದ ಕೆಲಸ ಮಾಡ್ತಾಯಿದ್ರು. ಅಂದರೆ ನಮಗಿರುವಂಥ ಹೈಯರ್ ಆಫೀಸರ್ಗಳಿಗೆ ಅವರು ಭಯ ಭಕ್ತಿಯಿಂದ ಮತ್ತು ನಿಷ್ಠೆಯಿಂದ ಕೆಲಸ ಮಾಡ್ತಾಯಿದ್ರು. ಅಷ್ಟೇ ಅಲ್ಲದೆ ನಾವು ನೋಡುವ ಹಾಗೆ ಆವಾಗ ಭ್ರಷ್ಟತೆ ಅನ್ನುವಂಥದ್ದು ಇರಲಿಲ್ಲ ಮತ್ತು ಜನರು ಬಹಳ ಆಸಕ್ತಿಯಿಂದ ಕೆಲಸ ಮಾಡ್ತಾಯಿದ್ರು. ಆದರೆ ಬರಬರ್ತಾ ನಾನು ರಿಟೈರ್ಡ್ ಆಗುವ ಸಮಯದಲ್ಲಿ 2010ನೇ ಇಸ್ವಿಯಲ್ಲಿ ನಾನು ರಿಟೈರ್ಡ್ ಆದೆ. ಆವಾಗ ಕಲ್ಕುಷವಾಗಿತ್ತು, ಎಲ್ಲ ಒಂದು ಪರಿಸ್ಥಿತಿಗತಿಗಳು ಮೊದಲಿನ ಹಾಗೆ ಇರಲಿಲ್ಲ. ನಾನು ಸೇರಿದಾಗ ಏನಾಗ್ತಾ ಇತ್ತಂದರೆ ಅಲ್ಲಿ ಯಾವ ಒಂದು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ನಿಂದ ಬರ್ತಾ ಇರಲಿಲ್ಲ ಜನರು. ನಂತರದಲ್ಲಿ ನಾವು ನೋಡುವ ಹಾಗೆ ಒಂದೊಂದು ವಿಷಯಕ್ಕೂ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಅದು ಆಗಿದ್ದನ್ನು ನಾವು ನೋಡ್ತೀವಿ. ಆವಾಗ ನಿಷ್ಠೆಯಿಂದ ಕೆಲಸ ಮಾಡಲಿಕ್ಕೆ ಬಹಳ ಕಷ್ಟವಾಗ್ತಾ ಇತ್ತು ಎಂಬುದಾಗಿ ನನ್ನ ಒಂದು ಅನಿಸಿಕೆ. ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಒಂದು ಕಡೆ, ಬಟ್ ಆದ್ರೂ ನಮಗೆ ಅಂತ ಒಂದು ಮ್ಯಾಂಡೇಟ್ ಇರುತ್ತೆ. ಅಂದರೆ ಇವಾಗ ಇದು ನನ್ನ ಕೆಲಸ, ನಾನು ಮಾಡಬೇಕು, ನನ್ನ ಒಂದು ಜ್ಞಾನದ ಪ್ರಕಾರ, ನನ್ನ ಒಂದು ಸಾಮರ್ಥ್ಯದ ಪ್ರಕಾರ ನಾನು ಮಾಡಬೇಕು ಅನ್ನೋಂಥದ್ದು ಒಂದು ಇರುತ್ತೆ. ಅದನ್ನ ಇಟ್ಕೊಂಡು ಮಾಡ್ಬೋದಲ್ವಾ ಜನರು? ಇಲ್ಲ, ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಿಯಮದ ಪ್ರಕಾರ ಮಾಡಬೇಕಾಗ್ತದೆ. ಓಕೆ. ಆದರೆ ಆ ನಿಯಮವನ್ನು ಮೀರಿ ಮಾಡಲಿಕ್ಕೆ ಒಂದು ಒತ್ತಡಗಳು, ಈ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಆಗಲಿ ಬೇರೆ ಬೇರೆ ಸಂಗತಿಗಳು ಅವು ಕ್ರಿಯೆ ಮಾಡ್ತಾ ಇದ್ವು, ಅಡ್ಡಿ ಮಾಡ್ತಾ ಇದ್ವು. ಆಗ ನಾವು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಳ್ತಾ ಇದ್ವಿ. ಓಕೆ ಸರಿ. ಈ ಒಂದು ವಾಕ್ಯ ಏನಿದೆ, ಸರ್ಕಾರಿ ಕೆಲಸ ದೇವ್ರ ಕೆಲಸ, ಆ ಸರ್ಕಾರಿ ಅನ್ನೋಂಥ ತೆಗೆದುಬಿಟ್ರೆ ಎಲ್ಲ ಕೆಲಸಗಳು ದೇವ್ರ ಕೆಲಸ ಅನ್ನೋಂಥದ್ದು ನಾವು ಅನ್ಕೋಬೋದಾ? ಖಂಡಿತವಾಗ್ಲೂ ಅನ್ಕೋಬೋದು. ಯಾಕಂದರೆ ನಾವು ಯಾವುದೇ ಕೆಲಸ ಮಾಡಿದರೂ ಒಂದು ಪರ್ಟಿಕ್ಯುಲರ್ ಕೆಲಸಕ್ಕೆ ಮಾತ್ರ ನಿಷ್ಠೆ ತೋರಿಸಿ ಉಳಿದ ಕೆಲಸಗಳನ್ನು ನಾವು ಮನಸ್ಸೋ ಇಚ್ಛೆಯಾಗಿ ಮಾಡಲಿಕ್ಕಾಗಲ್ಲ. ಎಲ್ಲ ಕೆಲಸಗಳು ದೇವರ ಕೆಲಸ. ವಿಶೇಷವಾಗಿ ಈ ಸರ್ಕಾರಿ ಕೆಲಸ ಏನಾಗಿದೆ ಅಂದರೆ ಜನರಿಗೆ ನಾವು ದೇವರ ಒಂದು ಇಚ್ಛೆಯನ್ನು ನಾವು ಪೂರೈಸುವಂಥ ಒಂದು ಸಂದರ್ಭ. ಆದರೆ ದೇವರ ಒಂದು ಅಂದರೆ ಏನು ಒಳ್ಳೇದು ಮಾಡ್ಬೇಕಂತ ಇದ್ದ ಅದನ್ನ ನಿಮ್ಮ ಮೂಲಕ ಅದು ಮಾಡ್ಲಿಕ್ಕೂ ಅವಕಾಶ ಇದೆ. ಹೌದು. ಸೊ ಹಾಗಾಗಿ ಅದಿನ್ನೂ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಹೊಂದ್ಕೊಳ್ಳುತ್ತೆ. ಅದು ತುಂಬ ಸ್ಪಷ್ಟವಾಗಿ ಹೇಳಿದ್ದೀರಿ. ಹಾಗಾದರೆ ಈಗಿನ ಒಂದು ವಾತಾವರಣ, ಇವಾಗ ನೀವು ಸರ್ಕಾರದ ಒಂದು ವಿಚಾರದಿಂದ ಹೇಳಿದ್ರಿ, ಬಟ್ ಆದರೆ ನಾವೀಗ ಒಂದು ಜನರಲ್ ಆಗಿ ನಾವು ನೋಡಿದಾಗ ಈ ಒಂದು ಇದು ನಾನು ಇದಕ್ಕೆ ಈ ಕೆಲಸ ನಂದು ದೇವ್ರ ಕೆಲಸ ಅಂತ ಅನ್ಕೊಂಡು ಜನರಲ್ಲಿ ಆ ಒಂದು ಭಾವನೆನ ನೀವು ನೋಡ್ತೀರಾ? ಇಲ್ಲ, ಹೆಚ್ಚು ಕಮ್ಮಿ ಇಲ್ಲ ಅಂತ ಅನಿಸ್ತದೆ. ಕಾರಣ ಏನಂತ ಅನ್ಬೋದು ನಿಮ್ಗೆ ಅದಕ್ಕೆ? ಅಂದರೆ ನನಗೆ ಅನಿಸೋ ಪ್ರಕಾರ ಅವರು ಬರುವಾಗಲೇ ನಾವು ಸೇವಾ ಮನೋಭಾವನೆ ಅವರಿಗೆ ಇರೋದಿಲ್ಲ. ಇದೊಂದು ಕೆಲಸ, ಇದರಿಂದ ನನಗೆ ಎಷ್ಟು ಲಾಭ ಆಗ್ತದೆ, ಉತ್ಪನ್ನ ಆಗ್ತದೆ ಅನ್ನುವಂಥ ಮನೋಸ್ಥಿತಿಯಲ್ಲಿಯೇ ಅವರು ಬರುವಂಥವರಾಗಿದ್ದಾರೆ. ಏನಂದರೆ ಒಂದು ಉದಾಹರಣೆ ಹೇಳಬೇಕಂದ್ರೆ, ನಾವು ಸರ್ಕಾರಕ್ಕೆ ನೇಮಕವಾದಾಗ ನಾವು ಯಾವುದಾದ್ರೂ ಡಿಪಾರ್ಟ್ಮೆಂಟ್ಗೆ ನಮ್ಮನ್ನು ಅಲ್ಲಿ ನಿಯೋಜನೆ ಸರ್ಕಾರದೊಂದೇ ವಿಚಾರ ಅಲ್ಲ, ಇವನ್ ಪ್ರೈವೇಟ್ ಅಂತೂ ಇಟ್ಕೊಳ್ಳಿ, ದ ಜನರಲ್ ಮೈಂಡ್ ಸೆಟ್ ನಾನು ಕೇಳ್ತಾ ಇರೋದು. ಇವಾಗ ಕೆಲವನ್ನ ಇವನ್ ನಾವು ನೋಡ್ತೀವಿ, ಯಾಕೆ ಸಣ್ಣ ಒಂದು ಕೆಲಸನೇ ಆಗಿರ್ಲಿ, ಮನೇಲಿ ಬಂದು ಯಾರೋ ಒಂದು ಪ್ಲಂಬರ್ ಕೆಲಸ ಮಾಡೋದಾಗಿರ್ಲಿ, ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋದಾಗಿರ್ಲಿ, ಆ ಒಂದು
ಏನಂದರೆ ನಿಷ್ಠೆಯಿಂದ ಅಥವಾ ಇದು ನನ್ನ ಕೆಲಸ ಇದು ನಾನು ಕರೆಕ್ಟಾಗಿ ಮಾಡಬೇಕು ಅಂತ ಒಂದು ಮಾಡೋದನ್ನ ನಾವು ಈಗ ಸ್ವಲ್ಪ ಕಡಿಮೆ ಆಗಿದೆ ಅದು ನಾವು ಹೌದು, ಖಂಡಿತ. ಗಮನಿಸ್ತಾ ಇರೋ ಥರ. ಸೊ ಹಾಗಾಗಿ ಇದೊಂಥರ ಓವರ್ ಆಲ್ ಸಿಚುವೇಶನ್ ಬಗ್ಗೆ ಹೌದು. ನಿಮ್ಮ ಒಂದು ಇದೇನು ಅನುಭವ ಏನು? ಅದರಲ್ಲಿ ನಾನು ಹೇಳಬೇಕಂದ್ರೆ ಜನರು ಏನಾಗ್ಬಿಟ್ಟಿದ್ದಾರೆ ಅಂದರೆ ಹಣದ ಕಡೆಗೆ ಹೆಚ್ಚಿಗೆ. ನನಗೇನಂದರೆ ಏನೋ ಕೆಲಸ ಮಾಡಬೇಕು, ನನಗೆ ಅದರಲ್ಲಿ ಎಷ್ಟು ಲಾಭ ಆಗ್ತದೆ, ನಾನು ಕೆಲಸ ಮಾಡಿದ್ದು ಅವ್ರಿಗೆ ತೃಪ್ತಿ ಆದಾಗ ಅವರು ಕೊಡುವಂಥ ಒಂದು ಏನು ಅದಕ್ಕೆ ಪ್ರತಿಫಲ ಇದೆಯಲ್ಲ ಅದನ್ನು ನೋಡೋ ಬದಲಿ ನಾವು ಏನು ಮಾಡ್ತೇವೆ, ಎಷ್ಟು ಪ್ರತಿಫಲ ಬರ್ತೇವೆ ಅನ್ನುವಂಥ ಒಂದು ಗುರಿ ಇಟ್ಟುಕೊಂಡು ಮಾಡುವುದರಿಂದ ಏನಾಗ್ತದೆ ಅಂದರೆ ನಿಷ್ಠೆ ಹೊರಟೋಗ್ತಾ ಇದೆ. ಗಮನ ಬಂದ್ಬಿಟ್ಟು ಪ್ರತಿಫಲದ ಕಡೆ ಹೋಗಿದೆ ಅದು. ಸರಿ ಸರ್, ಇವಾಗ ನೀವು ಗೌರ್ಮೆಂಟ್ ವಿಚಾರಕ್ಕೆ ಬಂದಾಗ ಅಲ್ಲಿ ಮೊನ್ನೆ ತಾನೇ ನಾನು ಡೆಕ್ಕನ್ ಇದರಲ್ಲಿ ನಾನು ಆರ್ಟಿಕಲ್ ನೋಡ್ತಾ ಇದ್ದೆ. IAS ಕ್ರೆಡಾರಲ್ಲಿ ಓವರ್ ಆಲ್ ಇಂಡಿಯಾ ನಾವು ಸಿನಾರಿಯೋ ತಗೊಂಡಾಗ ಸುಮಾರು ಒಂದು 19% ಶಾರ್ಟ್ ಫಾಲ್ ಇದೆ ಅಂತಂದು ಹೇಳ್ತಾರೆ. ಡಸ್ ಇಟ್ ಎಫೆಕ್ಟ್ ದ ವರ್ಕ್ ಫ್ಲೋ ಅಥವಾ ಅದು ಒಂದು? ಆಮೇಲೆ ಇಷ್ಟೊಂದು ಶಾರ್ಟ್ ಫಾಲ್ ಇದ್ದಾಗಲೂ ಸಹ ಯಾಕೆ ಜನರು ಬರ್ತಾ ಇಲ್ವೋ ಅಥವಾ ಸರ್ಕಾರ ಅದು ಎಂಪ್ಲಾಯ್ಮೆಂಟ್ಸ್ ಅಂದರೆ ಮಾಡ್ಕೊತಾ ಇಲ್ವೋ, ತಗೊತಾ ಇಲ್ವೋ, ಫಿಲಪ್ ಮಾಡ್ತಾ ಇಲ್ವೋ? ಅದರಲ್ಲಿ ಎರಡು ವಿಷಯಗಳಿದೆ. ಮೊದಲನೇದೇನಾಗ್ತದೆ ಅಂದರೆ ಅವರು ತುಂಬಬೇಕಾದ್ರೆ ಪೋಸ್ಟ್ಗಳನ್ನು ತುಂಬಬೇಕಾದ್ರೆ ಅವರಿಗೆ ಬರುವಂಥ ಎಕ್ಸ್ಪೆಂಡಿಚರನ್ನು ಲೆಕ್ಕ ಹಾಕ್ತಾರೆ. ಯಾಕಂದರೆ ಯಾವುದೇ ರಿಕ್ರೂಟ್ಮೆಂಟ್ ಆಗಬೇಕಾದ್ರೂ ಮೊದಲು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೋಗಿ ಅವರಿಗೆ ಆಗುವಂಥ ಖರ್ಚು ವೆಚ್ಚಗಳು ಅದನ್ನು ಲೆಕ್ಕ ಹಾಕಿ ಅವರು ಅದನ್ನು ಅಪ್ರೂವ್ ಕೊಡ್ತಾರೆ. ಈಗೇನ ಈ ಒಂದು ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ ವೆಚ್ಚಗಳು ಜಾಸ್ತಿ ಆಗಿರೋದರಿಂದ ಪೋಸ್ಟ್ಗಳಿದೆ, ಅದನ್ನು ಫಿಲಪ್ ಮಾಡಲಿಕ್ಕೆ ಡಿಲೇ ಮಾಡುವಾಗ ಅಷ್ಟು ಹಣ ಸರ್ಕಾರಕ್ಕೆ ಉಳಿತದೆ. ಅದು ಒಂದು ವಿಷಯ. ಎರಡನೇದ್ದೇನೆಂದರೆ ವಿಶೇಷವಾಗಿ ಈ IAS ಕೇಡರ್ನಲ್ಲಿ ಏನಾಗ್ತಾ ಇದೆ ಅಂದರೆ ಅವ್ರಿಗೂ ಸಹ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ಗಳ ಆಗಿ ಅಲ್ಲಿಯೂ ಕೆಲವು ಜನ ರಿಸೈನ್ ಮಾಡ್ತಾ ಇದ್ದಾರೆ, ವಾಲಂಟ್ರಿ ರಿಟೈರ್ಮೆಂಟ್ ತಗೊಳ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ವೇಕೆನ್ಸಿಗಳು ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ಕಾರಣನೂ ಇರ್ಬೋದಾ, ದಟ್ ಜನರು ಗೌರ್ಮೆಂಟ್ ಸರ್ವಿಸಿಗೆ ಬರೋದಕ್ಕೆ ಅವ್ರಿಗೆ ಇಷ್ಟ ಇಲ್ದಂಗೆ ಇರುವಂಥದ್ದು? ಅದಕ್ಕಿಂತ ಅದು ನಾಟ್ ಮೋರ್ ಅಟ್ರಾಕ್ಟಿವ್ ಥರ ಇಲ್ಲ. ಏನಂದರೆ ಅದು ಅಷ್ಟು ಇದಿಲ್ಲ. ಏನಂದರೆ ಅಲ್ಲಿ ಏನಾಗ್ತದೆ ಅಂದರೆ ಈಗ IAS IPS ಅಂದರೆ ಅಲ್ಲಿ ಉತ್ತಮ ಸಂಬಳ ಇದೆ, ಅಧಿಕಾರ ಇದೆ, ಜನರು ಅದನ್ನು ನೋಡಿ ಬರ್ತಾರೆ, ಇಲ್ಲಂತಲ್ಲ. ಆದರೆ ರಿಕ್ರೂಟ್ಮೆಂಟ್ ಲೆವೆಲ್ನಲ್ಲಿ ಏನಾಗ್ತಾ ಇದೆ ಅಂದರೆ ಡಿಲೇ ಆಗ್ತಾ ಇದೆ. ಹೌದು. ಯಾಕಂದರೆ ಬೇರೆ ಕಡೆಗಳಲ್ಲಿ ಕೆಲಸ ಸಿಗ್ತಾ ಇಲ್ಲ. ಈಗ ಮೋಸ್ಟ್ ಆಫ್ ದ ನಾನು ನೋಡುವ ಹಾಗೆ IAS ಮತ್ತು IPSನಲ್ಲಿ ಡಾಕ್ಟರ್ಸು ಮತ್ತು ಎಂಜಿನಿಯರ್ಸು ಯಾಕೆ ಬರ್ತಾ ಇದ್ದಾರೆ ಅಂದರೆ ಅವರ ಪ್ರೊಫೆಷನ್ನಲ್ಲಿ ಅವರಿಗೆ ಕೆಲಸ ಸಿಗ್ತಾ ಇಲ್ಲ. ಆ್ಯಕ್ಚುಲಾಗಿ IAS IPS ಮಾಡಬೇಕನ್ನೋಂಥವರು ಏನು ಮಾಡ್ತಾರೆ ಅಂದರೆ ಡಿಗ್ರಿ ಮಾಡ್ತಾರೆ, BA ಮಾಡಿಕೊಂಡು ಅದರಲ್ಲಿ ಮೇನ್ಲಿ ಎಕನಾಮಿಕ್ಸು, ಪೊಲಿಟಿಕಲ್ಸ್ ಇಂಥ ಎಲ್ಲ ವಿಷಯಗಳನ್ನು ಅವರು ತೆಗೆದುಕೊಂಡು ಅವರು IAS ಮಾಡ್ತಾರೆ. ಆದರೆ ಅವರಿಗೆ ಮೀರಿ ಯಾಕೆ ಡಾಕ್ಟರ್ಸ್ ಇಂಜಿನಿಯರ್ಸ್ ಬರ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುವಾಗ ಅವರ ಫೀಲ್ಡ್ನಲ್ಲಿ ಅವರಿಗೆ ಹೆಚ್ಚಿನ ಆದ್ಯತೆ ಸಿಗದೇ ಇರೋದರಿಂದ ಇದಕ್ಕೆ ಅವರು ಬರುವಂಥದ್ದು ಎಂಬುದಾಗಿ ಕೆಲವರಿಗೆ ಪ್ಯಾಷನ್ ಇರುತ್ತೆ. ದಟ್ ಅಂದ್ರೆ ನಾವು ಗೌರ್ಮೆಂಟ್ ಇದು ಬೇಕು, ನನಗೆ DC ಆಗಬೇಕು, ಆಮೇಲೆ ಸೆಕ್ರೆಟರಿ ಆಗಬೇಕು ಅನ್ನೋಂಥ ಆಶೆಯಿಂದ ಬರ್ತಾರೆ. ಅವರು ಮೊದಲಿನಿಂದಲೂ ಏನಂದರೆ ಅವರು PUC ಇಂದಲೂ ಅವ್ರು ಏನು ಮಾಡ್ತಾರೆ ಅಂದರೆ ಕೆಲವೊಂದು ಸಬ್ಜೆಕ್ಟ್, ವಿಶೇಷವಾಗಿ ಆರ್ಟ್ಸ್ ಸಬ್ಜೆಕ್ಟ್ ಮೇಲೆ ಅವರು ಕಾನ್ಸಂಟ್ರೇಷನ್ ಮಾಡಿಕೊಂಡು ಅವರು IAS ಎಕ್ಸಾಮ್, UPS ಎಕ್ಸಾಮ್ಗಳನ್ನು ಅವರು ತೆಗೆದುಕೊಳ್ತಾರೆ. ಬಟ್ ನೀವು ಒಂದು ಮಾತು ಹೇಳಿದ್ರಿ, ರಿಕ್ರೂಟ್ ಮಾಡಲಿಲ್ಲ ಅಂತಂದರೆ ಗೌರ್ಮೆಂಟಿಗೆ ಹಣ ಉಳಿತದೆ ಅಂತಂದ್ಬಿಟ್ಟು. ಅಂದರೆ ಅವ್ರ ಸಂಬಳ ಖರ್ಚು ಬೇರೆ ಒಂದಿದೆ ಎಲ್ಲ ಪರ್ಕೋಸಿಟ್ಸ್ ಎಲ್ಲ ಇದು ಮಾಡಿದ್ರೆ ಉಳಿತದೆ ಅಂತಂದ್ಬಿಟ್ಟು ಹೇಳ್ತೀನಿ. ಬಟ್ ಅವ್ರನ್ನ ರಿಕ್ರೂಟ್ ಮಾಡಿದಂಗೆ ಇದ್ರಿಗಿನ ಗೌರ್ಮೆಂಟಿಗೆ ಎಷ್ಟು ಲಾಸ್ ಆಗ್ಬೋದು ಅದೂ ಇದೆ ಅಲ್ಲ. ಅವರು ಏನಾಗ್ತಾ ಇದೆ ಅಂದರೆ
ಅದ್ರ ಬಗ್ಗೆ ಹೆಚ್ಚಿನ, ಯಾಕಂದರೆ ಆರ್ಥಿಕ ಇಲಾಖೆಯ ಒಂದು ಒಪಿನಿಯನ್ ತಗೊಳ್ತಾರೆ, ಯಾವುದೊಂದು ರಿಕ್ರೂಟ್ಮೆಂಟ್ ಆಗಲಿ ಯಾವುದೇ ಆಗಲಿ. ಅಲ್ಲಿ ಏನಾಗ್ತಾ ಇದೆ ಅಂದರೆ ಅವರ ಒಂದು ಪೋಸ್ಟಿಂಗ್, ಅವರನ್ನು ರಿಕ್ರೂಟ್ ಮಾಡುವಂಥ ಸಮಯದಲ್ಲಿ ಏನಾಗ್ತಾ ಇದೆ ಅಂದರೆ ಅವರು ಡಿಲೇ ಮಾಡಿದಷ್ಟು ಆ ವರ್ಷದ ಒಂದು ಬಜೆಟ್ನಲ್ಲಿ ಅದನ್ನು ನೋಡಿಕೊಂಡು ಅವರು ರಿಕ್ರೂಟ್ಮೆಂಟ್ಗೆ ಒಂದು ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ. ಓಕೆ. ಈಗ ನಾವು ನೋಡ್ತೇವೆ ಕರ್ನಾಟಕ ಸರ್ಕಾರದ ಎಷ್ಟೋ ವರ್ಷಗಳಿಂದ KS ಒಂದು ರಿಕ್ರೂಟ್ಮೆಂಟ್ ಆಗಿಲ್ಲ. ಅದು ಈವನ್ ಟೀಚರ್ಸ್ ಆಗಿಲ್ಲ. ವೇಕೆನ್ಸೀಸ್ ಇದಾವೆ. ಹಾಂ, ಇದಕ್ಕೆ ಕಾರಣ ಏನಂದರೆ ಫೈನಾನ್ಷಿಯಲ್ ಕನ್ಸ್ಟ್ರೈಂಟ್. ಸೊ ಫೈನಾನ್ಷಿಯಲ್ ಕನ್ಸ್ಟ್ರೈಂಟ್ ಇಂದ ಅಪಾಯಿಂಟ್ಮೆಂಟ್ಸ್ ಆಗ್ತಾ ಇಲ್ಲ. ಬಟ್ ಅಂದ್ರೆ ಜನರಲ್ಲಿ ಉತ್ಸಾಹ ಅನ್ನೋಂಥದ್ದು ಇದೆ, ಗೌರ್ಮೆಂಟ್ ಸರ್ವಿಸ್ ಬರ್ಬೇಕು ಅನ್ನೋಂಥದ್ದು ಖಂಡಿತ ಇದೆ, ಖಂಡಿತ ಇದೆ. ಸರಿ ಸರ್, ನಿಮ್ಮ ಒಂದು ಅನುಭವದ ಪ್ರಕಾರ ಅಥವಾ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಇದರಲ್ಲಿ ಗೌರ್ಮೆಂಟು ಮತ್ತು ಪ್ರೈವೇಟಲ್ಲಿ ಏನು ವ್ಯತ್ಯಾಸವನ್ನ ಕಾಣ್ತಾರೆ ಅಂತಂದ್ರೆ, ಇವಾಗ ಗೌರ್ಮೆಂಟ್ ಅಂದಾಗ ನಾವು ಜನರಿಗೆ ಕೆಲಸ ಮಾಡುವಂಥದ್ದು ಅಂತ ಒಂದು ಅನ್ಕೋಬಹುದು, ಸೊಸೈಟಿಗೆ ಕೆಲಸ ಮಾಡುವಂಥದ್ದು. ಬಟ್ ಪ್ರೈವೇಟ್ ಅಲ್ಲಿ ಅದು ಒಂಥರ ಏನು ನಮ್ಮ ಪರ್ಸನಲ್ ಅನ್ಸ್ಬಿಡ್ತದ, ನಮಗೋಸ್ಕರ ನಾವು ದುಡಿತಾ ಇದ್ದೀವಿ ಅಂತ. ಅಂದರೆ ಪ್ರೈವೇಟ್ನಲ್ಲಿ ನನಗೆ ಅನಿಸೋ ಪ್ರಕಾರ ಏನಾಗ್ತದೆ, ಸೆಕ್ಯೂರಿಟಿ ಇರೋದಿಲ್ಲ. ಯಾಕಂದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಕಂಪ್ನಿ ಎಷ್ಟು ವರ್ಷ ಅದು ಮುಂದೆ ಹೋಗ್ತದೆ, ಯಾಕಂದರೆ ಈ ಟೆಕ್ನಾಲಜಿ ಒಂದು ಸಮಸ್ಯೆ ಅಂದರೆ ಅದು ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಹಳೆಯ ಒಂದು ಏನಂದರೆ ಉತ್ಪಾದನಾ ಸಂಗತಿಗಳು ಅದು ಬದಲಾವಣೆ ಆಗಬೇಕಾಗ್ತದೆ. ಅವರು ಮಾಡುವಂಥ ಒಂದು ಕಂಪನಿಗಳಲ್ಲಿ ಅದು ಮಾಡದೆ ಹೋಗುವಂಥ, ಅಂದರೆ ಅದನ್ನು ಒಂದು ಉನ್ನತೀಕರಿಸುವಂಥ ಒಂದು ಸಮಸ್ಯೆಗಳಿರ್ತದೆ. ಯಾಕಂದರೆ ಅವರಿಗೆ ಇದು ಬಂಡವಾಳದ ಒಂದು ಸಮಸ್ಯೆಗಳಿರ್ತದೆ. ಅದಕ್ಕೆ ಉದಾಹರಣೆ ಏನಂದರೆ ಫೇಟ್ ಕಾರ್ ಕಂಪನಿ. ಅದು ಏನಾಯ್ತು ಅಂದ್ರೆ ಅತಿ ಉತ್ತಮವಾದಂಥ ಕಾರ್, ಅದು ಮೈಲೇಜ್ ಕಡಿಮೆ ಇದ್ರೂ ಎಲ್ಲ ಒಳ್ಳೆಯದಿತ್ತು. ಆದರೆ ಅದರ ಆ ಓನರ್ ಏನಾದಂದರೆ ಅವನು ರಿಫಾರ್ಮ್ ಮಾಡಲೇ ಇಲ್ಲ, ಅದನ್ನು ಟೆಕ್ನಾಲಜಿಯನ್ನು ಆತನು ಉನ್ನತೀಕರಿಸಲಿಲ್ಲ. ಹೀಗಾಗಿ ಆ ಕಂಪನಿ ಈ ದಿವಸ ಕ್ಲೋಸ್ ಆಯಿತು. ಹೌದು. ಈ ರೀತಿಯಾಗಿ ಪ್ರೈವೇಟ್ನಲ್ಲಿ ಏನಾಗ್ತದೆ ಅಂದರೆ ಅವರ ಓನರ್ ಯಾವ ರೀತಿಯಾಗಿ ಅವರು ಒಂದು ಒಳ್ಳೆಯ ಒಂದು ಉದ್ದೇಶದಿಂದ ಮತ್ತು ವಿಷನ್ನಿಂದ ಇರ್ತಾರೋ ಅಂಥ ಕಂಪನಿಗಳಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಆದ್ದರಿಂದ ಪ್ರೈವೇಟ್ ಇದರಲ್ಲಿ ಏನಾಗ್ತದೆ ಅಂದರೆ ಅವರ ಮುಂದಿನ ಒಂದು ಭವಿಷ್ಯತ್ತನ್ನು ಕೆಲಸಗಾರರು ನೋಡ್ತಾರೆ. ಆದ್ದರಿಂದ ಪ್ರೈವೇಟ್ಗಿಂತ ಗೌರ್ಮೆಂಟ್ನಲ್ಲಿ ಏನಾಗ್ತದೆ ಅಂದರೆ ಒಂದು ಸೆಕ್ಯೂರಿಟಿ ಇರ್ತದೆ. ಅಂದರೆ ನಾವು ರಿಟೈರ್ಮೆಂಟ್ ತನಕ ನಾವು ಕೆಲಸ ಮಾಡಬಹುದು. ಆದರೆ ಅಲ್ಲಿ ನಿಮ್ಗೊಂಥರ ಎಂಟರ್ಪ್ರೈಸಿಂಗ್ ಆಗಿರಲ್ಲ, ಅಂತಂದರೆ ಒಂದು ಕಾಂಪಿಟೇಟಿವ್ ಎನ್ವಿರಾನ್ಮೆಂಟ್ ಇರಲ್ಲ ಅನ್ಸುತ್ತೆ ಗೌರ್ಮೆಂಟ್. ಅದು ಖಂಡಿತ, ಅದು ಖಂಡಿತ ಇರ್ತದೆ, ಇರೋದಿಲ್ಲ. ಪ್ರೈವೇಟ್ ಅಲ್ಲಿ ಅಂದರೆ ಒಂದು ಚಾಲೆಂಜಿಂಗ್ ಇರ್ತದೆ. ಅದರಲ್ಲಿ ಕೆಲವು ಸ್ವಲ್ಪ ಜನ ಮಾತ್ರ ಏನಾಗ್ತಾರೆ ಅಂದರೆ ಅಲ್ಲಿ ತಮ್ಮದೇ ಸ್ವಂತವಾದಂಥ ಉದ್ದಿಮೆಯನ್ನು ಅವರು ಪ್ರಾರಂಭಿಸುವುದಕ್ಕೋಸ್ಕರ ಯಾರಿಗೆ ಎಂಥಿಯಾಸಮ್ ಇರ್ತದಲ್ಲ, ನಾವು ಮುಂದೆ ಹೋಗಬೇಕು ಅಂಥವರು ಅದನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದರಲ್ಲಿ ಸೇರ್ಕೊಳ್ತಾರೆ. ಹೌದು. ನಿಮಗೆ ರಿಟೈರ್ಡು ಆಗಿದ್ದೀರಾ, ಬಟ್ ನಿಮಗೆ ಅಟ್ಲೀಸ್ಟ್ ರಿಟೈರ್ಡ್ ಆದಮೇಲೆ ಅದರಲ್ಲೂ ನೀವು ಫೈನಾನ್ಸ್ ಇದರಲ್ಲಿ ನೀವು ಕೆಲಸ ಮಾಡಿರೋದು. ಸೊ ನಿಮಗೆ ಏನೇನ ಆಫರ್ ಬಂದಿತ್ತಾ ಪ್ರೈವೇಟ್ ಇದರಲ್ಲಿ ರಿಟೈರ್ಡ್ ಆದಮೇಲೆ ಆಗಲಿ ಹೋಗೋಣ? ಇಲ್ಲ, ಬರಲಿಲ್ಲ. ನಾನು ಪ್ರಯತ್ನನೂ ಮಾಡಲಿಲ್ಲ. ಹೀಗಾಗಿ ನಾನು ರಿಟೈರ್ಡ್ ಆದಮೇಲೆ ಒಂಥರ ಪೀಸ್ಫುಲ್ ಲೈಫ್. ಒಂದೇಳು ಆಫರ್ ಬಂದಿದ್ರೆ ಏನು ಮಾಡ್ತಾ ಇದ್ರಿ? ಮೋಸ್ಟ್ಲಿ ನಾನು ಒಪ್ತಿರ್ಲಿಲ್ಲ. ಪ್ರಾರಂಭದಲ್ಲಿ ನಾವು ಮಾತಾಡಬೇಕಾದಾಗ ಒಂದು ವಿಚಾರ ಹೈಲೈಟ್ ಆಗಿದ್ದೇನಂತಂದರೆ ವ್ಯಾಲ್ಯೂ, ಅಂದರೆ ಮನುಷ್ಯನಲ್ಲಿ ವ್ಯಾಲ್ಯೂ ಸಿಸ್ಟಮ್ ಅನ್ನೋವಂಥದ್ದು ಕಡಿಮೆ ಆಗಿದೆ. ಹಾಗಾಗಿ ಅದೇ ಕೆಲಸ ಬಂದ್ಬಿಟ್ಟು ಇದು ದೇವ್ರ ಕೆಲಸ ಅನ್ನೋ ಥರ ಇದಾಗಿ ಅದು ಒಂದು ವಾತಾವರಣ ಬಂದಿದೆ. ಅಂದರೆ ಕೆಲಸ ಮಾಡಬೇಕು, ನಮ್ಮ ಒಂದು ಬೆನಿಫಿಟಿಗೆ ನಾವು ಕೆಲಸ ಮಾಡಬೇಕು ಅನ್ನೋವಂಥದ್ದು ಒಂದು. ಅದು ಅಂದರೆ ನಾವು ಕಾರಣ ಏನಕ್ಕಿರ್ಬೋದು? ಆ ವ್ಯಾಲ್ಯೂ ಸಿಸ್ಟಮ್ ಅನ್ನೋದು ಡ್ರಾಪ್ ಆಗೋದಕ್ಕೆ ಕಾರಣ ಏನಿರ್ಬೋದು?
ಅದೇ ಮನುಷ್ಯನಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ನಾನು ಮುಂದೆ ಬರಬೇಕು, ಯಾವ ರೀತಿಯಾಗಿ ಈ ಲೋಕದ ದೃಷ್ಟಿಯಲ್ಲಿ ನಾನು ಸಹ ಶ್ರೀಮಂತನಾಗಬೇಕು, ಮತ್ತು ನನಗೂ ಸಹ ಏನಂದರೆ ಮನೆ ಕಟ್ಟಬೇಕು, ಇಂಥವೆಲ್ಲ ಆಶೆಗಳು. ಅದರಲ್ಲಿ ಅದು ತಪ್ಪೇನಿಲ್ಲ. ನೀವು ನ್ಯಾಯವಾಗಿ ದುಡ್ದು ಮಾಡ್ಬೋದಲ್ಲ. ಅಲ್ಲ, ಅಲ್ಲಿ ಏನಾಗ್ತದೆ ಅಂದರೆ, ನ್ಯಾಯವಾಗಿ ದುಡಿಯುವಾಗ ನಮ್ಮ ಒಂದು ಆದಾಯ ಏನಿರ್ತದಲ್ಲ, ನಮ್ಮ ಸಂಬಳದ ಮೇಲೆ, ಹ್ಮ್ ಆ ಸಂಬಳದ ಮೇಲೆ ನಾವು ಸೇವಿಂಗ್ಸ್ ಮಾಡಿ ನಾವು ಈ ಲೋಕದ ಒಂದು ಆಶೋತ್ತರಗಳನ್ನು ನೆರವೇರಿಸುವುದಕ್ಕೆ ಕಷ್ಟ ಆಗ್ತದೆ. ಆದರೆ ಈಗಿನವ್ರಿಗೆ ಏನಾಗ್ತದೆ ಅಂದರೆ, ಅವರು ಬೇಗನೆ ಇವೆಲ್ಲವನ್ನು ಅನುಭವಿಸಬೇಕು ಅನ್ನುವಂಥ ದೃಷ್ಟಿಯಿಂದ ತಾಳ್ಮೆ ಇಲ್ಲ, ಆಮೇಲೆ ಕಷ್ಟಪಡುವಂಥ, ಆಮೇಲೆ ನಮ್ಮ ಒಂದು ಮಟ್ಟಕ್ಕೆ ನಾವು ಎಷ್ಟು ಮಾಡಬಹುದು ಅನ್ನುವಂಥದ್ದು ಸಹ ಅವರಿಗೆ ಒಂದು ಯೋಚನೆ ಇರೋದಿಲ್ಲ. ನೀವು ಇದು ಹೇಳ್ತಾ ಇದ್ರೆ ನನಗೊಂದು, ಅಂದರೆ ನಾನು ನೋಡಿರುವಂಥ ಒಂದು ಫ್ಯಾಮಿಲಿನ ನನಗೆ ಜ್ಞಾಪಕ ಬರುತ್ತೆ. ಅವರು ತಂದೆ ಬಂದ್ಬಿಟ್ಟು ಸಾಮಾನ್ಯ ಟೀಚರ್, ಒಂದು ಸ್ಕೂಲ್ ಟೀಚರೇ. ಹೊಲ ಇದ್ದರೂ ಸಹ ಏನಾಗಿತ್ತು, ಅವರ ತಂದೆ ತುಂಬ ಸಾಲ ಮಾಡಿದ್ರು. ನೀವು ನಂಬ್ತಿರೋ ಇಲ್ಲೋ, ಅವ್ರು ಸುಮಾರು ಜೀವನ ಪೂರ್ತಿ ಆ ಸಾಲನ ತೀರಿಸ್ಕೊಳ್ಳೋದಕ್ಕೆ ಆಗೋಯ್ತು. ಆ್ಯಂಡ್ ಅವ್ರು ಊಟ ಮಾಡ್ತಾ ಇದ್ದಿದ್ದು ಸಹ ನಾವು ನಾರ್ಮಲ್ ಅಕ್ಕಿ ಅಲ್ಲ, ಅದೇನೋ ಅದು ಕುಬುಚ್ಲ ಅಕ್ಕಿನೋ ಏನೋ ಅಂತಾರಲ್ಲ, ಸಣ್ಣ ಸಣ್ಣದು, ಅದು ಚೀಪರ್ ಕ್ವಾಲಿಟಿ. ಅದು ನಾನು ತಿಂದಿದ್ದೇನೆ. ಅವ್ರ ಮಗನ ನನ್ನ ಫ್ರೆಂಡು, ಅವನ ಜೊತೆ ನಾನು ತಿಂತಾ ಇದ್ದೆ. ಅವಾಗ ನನಗೆ ಅರ್ಥ ಆಗಿಲ್ಲ ಅದು ಆಮೇಲೆ ಅರ್ಥ ಆಯ್ತು, ಯಾತಕ್ಕೋಸ್ಕರ ಆ ಥರ ಅಕ್ಕಿ ತಿಂತಾ ಇದ್ದಾರೆ ಅಂತಂದ್ಬಿಟ್ಟು. ಮತ್ತು ನೋಡಿದ್ರೆ ಗೌರ್ಮೆಂಟ್ ಕೆಲಸ ಅವ್ರದ್ದು. ಬಟ್ ಆದರೆ ಇವತ್ತಿನ ದಿವಸ ಏನಾಗಿದೆ ಅಂದರೆ, ಅವ್ರ ಮಗ PhD ಮುಗಿಸ್ಕೊಂಡು ಅವರು ಗೌರ್ಮೆಂಟ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ಇವಾಗ ಅಂದರೆ ಈಗ ಸ್ವಲ್ಪ ಇನ್ನೊಂದು 2-3 ವರ್ಷದಲ್ಲಿ ರಿಟೈರ್ಡ್ ಆಗ್ಬೋದು. ಅಂದರೆ ದೇವರ ಆಶೀರ್ವಾದನ ನಾವು ಅಲ್ಲಿ ನೋಡಿದ್ದೀವಿ. ಬಟ್ ಅಂದರೆ ಅದ್ರ ಜೊತೆ ಅವರ ತಂದೆ ಅದೆಷ್ಟು ತಾಳ್ಮೆಯಿಂದ ಅವ್ರ ಜೀವನ ಪೂರ್ತಿ ಅವರ ತಂದೆ ಒಂದು ಸಾಲವನ್ನು ತೀರಿಸ್ಕೊಂಡು ಇವತ್ತಿನ ದಿವಸ ಆಸ್ತಿ ಪಾಸ್ತಿಗೂ ಏನೂ ತೊಂದರೆ ಇಲ್ಲ, ಮನೆಯೆಲ್ಲ ಕಟ್ಸ್ಕೊಂಡಿದ್ದಾರೆ, ಎಲ್ಲ ಇದ್ದಾರೆ, ಅನುಕೂಲವಾಗಿದೆ. ಸೊ ಅಂದರೆ ಇದನ್ನು, ಈ ಒಂದು ವ್ಯಾಲ್ಯೂ ಸಿಸ್ಟಮ್ ಏನಿದೆ ನಮ್ಮ ಒಂದು, ಅಂದರೆ ಅದು ಅವ್ರ ತಂದೆ ಅಂದಾಗ ನಿಮ್ಮ ಕಾಲದವ್ರು, ಅವರು ಅವ್ರ ಮಗ ಬಂದ್ಬಿಟ್ಟು ನನ್ನ ಕಾಲದವರು. ಅಂದರೆ ಎಷ್ಟು ಅಂದರೆ ಆ ಒಂದು ಕಾಲದಿಂದ ಇನ್ನೊಂದು ಕಾಲಕ್ಕೆ ಬರೋಷ್ಟರೊಳಗೆ ವ್ಯಾಲ್ಯೂ ಅನ್ನೋದು ಡೈಲ್ಯೂಟ್ ಆಗೋಗಿದೆ. ಖಂಡಿತ. ಬಟ್ ಅಂದರೆ ಅಲ್ಲಿ ಜನ್ರೇಷನಲ್ ಗ್ಯಾಪ್ ಒಂದೇನಾ ಅಥವಾ ಬೇರೆ ಕಾರಣಗಳು ಅಂದೇನಾ? ಬರೀ ಮನುಷ್ಯನ ಒಂದು ಆಸೆನಾ ಅಥವಾ ನಮ್ಮ ಒಂದು ಸಿಸ್ಟಮ್ ಆ ಥರ ಬೆಳೆದಿದೆಯಾ? ಮನುಷ್ಯನ ಆಸೆ ಮತ್ತು ನಾವು ನೋಡುವಾಗ ಸಮಾಜ ಸಹ ಸಂಪೂರ್ಣವಾಗಿ ಅದು ಏನಂದರೆ ನೀತಿಯನ್ನು ಅದು ತ್ಯಜಿಸಿ ಆಗಿದೆ. ಆ ನೀತಿಗೆ ಅದು ಅಂದರೆ ವೇರ್ ವಿ ಮಿಸ್ಡ್, ಎಲ್ಲಿ ಅದು ತಪ್ಪು ಹೋಯ್ತು ಅಂತ ನಿಮ್ಮ ಒಂದು ಅಭಿಪ್ರಾಯದಲ್ಲಿ? ಅಂದರೆ ನಾವು ಮಕ್ಕಳನ್ನ ಬೆಳೆಸೋದ್ರಲ್ಲಿ ತಪ್ಪಿದ್ವು, ಅಥವಾ ಈ ಒಂದು ಗೌರ್ಮೆಂಟಿನ ಒಂದು ಏನು ಹೇಳ್ಬೇಕು, ಅದರ ಒಂದು ಮುಖ ಕಾರ್ಯಗಳೇನಿದೆ ಅದರಿಂದ ತಪ್ಪಿತು, ಅಥವಾ ಏನಂದರೆ ತಂದೆ ಅಥವಾ ತಾಯಿ ಗೌರ್ಮೆಂಟ್ನಲ್ಲಿ ಇರುವಾಗ ಅವರನ್ನು ಮಕ್ಕಳು ನೋಡ್ತಾರೆ. ಮಕ್ಕಳು ನೋಡಿ ಅವರಿಂದ ಎಷ್ಟೋ ವಿಷಯಗಳನ್ನು ಅವರು ಅಡಾಪ್ಟ್ ಮಾಡ್ಕೊಳ್ತಾರೆ. ಈಗ ಏನಾಗಿಬಿಟ್ಟಿದೆ ಅಂದರೆ, ಆ ತಂದೆ ತಾಯಿಗಳು ಸಹ ಕೆಲವೊಂದು ವಿಷಯದಲ್ಲಿ ತಪ್ಪಿ ಹೋಗಿದ್ದರಿಂದ ನೆಕ್ಸ್ಟ್ ಜನ್ರೇಷನ್ ಅದು ಏನಾಗಿದೆ ಅಂದರೆ, ಈ ಲೋಕಕ್ಕನುಸಾರವಾಗಿ ಅವರು ಹಣದ ಆಶೆಯುಳ್ಳವರಾಗಿ ಲೋಕಕ್ಕೆ ಜೀವಿಸಬೇಕು. ಎಲ್ಲರ ಮುಂದೆ ಸಮಾಜದಲ್ಲಿ ಏನಾಗಿದೆ ಅಂದರೆ, ಹಣ ಉಳ್ಳವನಿಗೆ ಮರ್ಯಾದೆ ಇದೆ, ನೀತಿ ಉಳ್ಳವನಿಗೆ ಇಲ್ಲ. ನಮ್ಮ ಗಾದೆ ಇದೆಲ್ಲ, ಮೂರು ಬಿಟ್ಟವ ಅದು ಊರಿಗೆ ದೊಡ್ಡವ. ಈಗ ನಮ್ಮ ಕಾಲದಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಸ್ಪೆಷಲಿ ಅವರಿಗೆ ಸಂಬಳಗಳು ತುಂಬ ಕಮ್ಮಿ ಇರ್ತಾ ಇತ್ತು. ಆದರೆ ಅವ್ರಿಗೆ ಬಹಳ ಗೌರವ ಇರ್ತಾ ಇತ್ತು. ಯಾಕಂದರೆ ಅವರು ಆ ರೀತಿಯಾಗಿ ಅವರು ತಮ್ಮ ಜೀವಿತವನ್ನು ಅವರು ಜೀವಿಸ್ತಾ ಇದ್ರು. ಆದರೆ ಅವಾಗ ಹಣಕ್ಕೆ ಮರ್ಯಾದೆ ಇರಲಿಲ್ಲ, ಅವರ ಒಂದು ಜೀವನ ಶೈಲಿಗೆ ಮರ್ಯಾದೆ ಇತ್ತು. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಅದು ಸಂಪೂರ್ಣ ಬದಲಾವಣೆ ಆಗಿದೆ. ನೀನು ಒಂದು ವೇಳೆ
ತುಂಬ ಒಳ್ಳೆಯವನಾಗಿ ಈ ಸಮಾಜದಲ್ಲಿ ಇದ್ದು ನಿನ್ನ ಹತ್ರ ಹಣ ಇಲ್ಲ ಅಂದರೆ ನಿನಗೆ ಗೌರವ ತುಂಬ ಕಮ್ಮಿ. ಆ ಒಂದು ವ್ಯತ್ಯಾಸವನ್ನು ನಾವು ನೋಡ್ತಾ ಇದ್ದೇವೆ. ಆ, ಒಂದು ವಾಕ್ಯ ನನಗೆ ಜ್ಞಾಪಕಕ್ಕೆ ಬರುತ್ತೆ, ಏನಂತಂದರೆ, ನೀತಿ ಉಳ್ಳವನು ಅವನು ಎದ್ದೆ ಉಬ್ಬಿಸ್ಕೊಂಡು ನಡೀತಾನಂತೆ, ನೀತಿ ಇಲ್ದವನು ಅದು ಅವನು ಯಾವಾಗ ಬೇಕಾದರೂ ಬಿದ್ದು ಹೋಗ್ತಾನೆ. ಅದು ಸತ್ಯವಾದ ಮಾತು. ಹೌದು. ಬಟ್ ಅದು ಎಲ್ರಿಗೂ ಗೊತ್ತಿಲ್ಲ ಅಂತಲ್ಲ, ಎಲ್ರಿಗೂ ಗೊತ್ತು. ದಟ್ ಏನಂದ್ರೆ, ನಾನು ತಪ್ಪು ದಾರಿಯಲ್ಲಿ ನಡೆದಾಗ ಇವತ್ತಿಲ್ಲ ನಾಳೆ ನಾನು ಎಡುತ್ತೀನಿ ಅಥವಾ ಇಲ್ಲಾಂದ್ರೆ ನನ್ನ ಮಕ್ಕಳು ಅವರಾದ್ರೂ ಎಡುತ್ತಾರೆ ಅನ್ನೋದು ಅದು ನಾವು ನೋಡಿದ್ದೀವಿ ಕೂಡ. ಎಷ್ಟೋ ಜನ ಶ್ರೀಮಂತರ ಮಕ್ಕಳೇ ತಮ್ಮ ಜೀವನನ ಹಾಳು ಮಾಡ್ಕೊಂಡಿರೋದು ನಾವು ನೋಡ್ತೀವಿ. ಏನೋ ಡ್ರಗ್ ಅಲ್ಲಿ ಬೀಳೋದು, ಇಲ್ಲ ಬೇರೆ ಇನ್ಯಾವುದೋ ಆಕ್ಟಿವಿಟೀಸ್ ಅಲ್ಲಿ ಇದಾಗಿ ತಮ್ಮ ಲೈಫ್ನೇ ಹಾಳು ಮಾಡ್ಕೊಳ್ಳುವಂಥದ್ದೆಲ್ಲ ನಾವು ನೋಡಿದ್ವಿ. ಬಟ್ ಅಂದ್ರೂ ಆ ಪಾಠವನ್ನ ಕಲ್ತಿಲ್ಲ ಅಂತ ಅನ್ಸುತ್ತೆ ಸಮಾಜ. ಹೌದು, ನಿಜ. ಏನಂದ್ರೆ, ಒಂದು ಮನುಷ್ಯ ಏನು ತಿಳ್ಕೊಳ್ತಾನೆ, ನನ್ನ ಹತ್ರ ಹಣ ಇದ್ರೆ ನಾವು ಸಂತೋಷವಾಗಿರಬಹುದು ಅಂತ. ಆ ಹಣ ಯಾವ ಮೂಲದಿಂದ ಬಂದಿದೆ ಅನ್ನುವಂಥದ್ದು ಪ್ರಾಮುಖ್ಯ. ಆತನಿಗೆ ಗೊತ್ತಿದೆ ಯಾವ ರೀತಿಯಾಗಿ ಈ ಹಣವನ್ನು ಅವನು ಗಳಿಸಿದ್ದಾನೆ ಅಂತ. ಯಾವುದೇ ಮನುಷ್ಯ ಆಗಿದ್ರೂ ಆತನಿಗೆ ಮನಸ್ಸಾಕ್ಷಿ ಇದೆ. ಅವನಿಗೆ ಏನಾಗ್ತದೆ, ಅನ್ಯಾಯವಾಗಿ ಆತನು ಗಳಿಸಿದಾಗ ಮನಸ್ಸಾಕ್ಷಿ ಒಂದು ರೀತಿಯಿಂದ ಚುಚ್ಚುತ್ತದೆ. ಎರಡನೇದಾಗಿ ಅದು ಅವನಿಗೆ ಭಯ ತರಿಸ್ತದೆ, ಯಾವ ಹೊತ್ತಿನಲ್ಲಿ ಏನಾಗ್ತದೋ. ಆ ಭಯದಿಂದ ಅವನು ಏನು ಮಾಡ್ತಾನಂದರೆ ನೀತಿಗೆಟ್ಟಂಥ ಒಂದು ಜೀವನ ನಡೆಸ್ತಾನೆ. ನಾವು ನೋಡುವ ಹಾಗೆ ಸರ್ಕಾರಿ ಕೆಲಸದಲ್ಲಿ ಈ ಒಂದು ಅನ್ಯಾಯವಾಗಿ ಗಳಿಸ್ತಾರಲ್ಲ, ಅವರು ಹೆಚ್ಚಿನ ಸಮಯವನ್ನು ಅವರು ಮದ್ಯಪಾನ ಸೇವಿಸುವುದರಲ್ಲಿ ಅವ್ರು ಕಳೀತಾರೆ. ಯಾಕಂದರೆ ಅವರಿಗೆ ಯಾವಾಗಲೂ ಅದು ಭಯ ಇರ್ತದಲ್ಲ, ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಅವ್ರಿಗೆ ನಿದ್ರೆ ಬರಲ್ಲ. ಹೀಗಾಗಿ ಅವರು ಆ ಒಂದು ಕೆಟ್ಟ ಚಟಗಳಿಗೆ ಅವ್ರು ಸೇರ್ಕೊಳ್ತಾರೆ. ಆದರೆ ನಿಷ್ಠೆಯಿಂದ ಕೆಲಸ ಮಾಡ್ತಾನಲ್ಲ, ಅವನಿಗೆ ಒಂದು ತೃಪ್ತಿ ಇದೆ. ಹೌದು, ನಾನು ಈ ದಿವಸದ ಕೆಲಸ ಮಾಡಿದ್ದೇನೆ, ನನಗೆ ಯಾರು ಏನು ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಧೈರ್ಯವಾಗಿ, ಸಂತೋಷವಾಗಿ, ಸಮಾಧಾನವಾಗಿ ಜೀವಿಸ್ತಾ ಆತನಿಗೆ ಯಾವ ಒಂದು ಕೆಟ್ಟ ಚಟಗಳು ಅವನಿಗೆ ಇರೋದಿಲ್ಲ. ಇದನ್ನು ನಾನು ನೋಡಿದ್ದೇನೆ. ಅದೇ ಇಲ್ಲ, ಇದು ಸಮಾಜದಲ್ಲಿ ನಾವು ನೋಡ್ಬೋದು, ಎಷ್ಟೋ ಜೀವನಗಳಲ್ಲಿ ನಾವು ನೋಡ್ಬೋದು. ಇನ್ನೊಂದು ಕಾರಣನೂ ಇದೆ, ಏನಂತಂದ್ರೆ ಲೇಸಿನೆಸ್. ಅಂದ್ರೆ ಇದು ಒಂದು ವಾಕ್ಯ ನನಗೆ ಜ್ಞಾಪಕ ಬರುತ್ತೆ, ಏನಂತಂದ್ರೆ ಲೇಸಿನೆಸ್ ಲೀಡ್ಸ್ ಟು ಪವರ್ಟಿ ಅಂತ. ಅದನ್ನು ನಾವು ಸುಮಾರು ಒಂದು ಜನರಲ್ಲಿ ನಾವು ನೋಡ್ತೇವೆ. ಈವನ್ ಸರ್ಕಾರಿ ಕೆಲಸ ಆಗಿರ್ಬೋದು, ಪ್ರೈವೇಟ್ ಅಲ್ಲೂ ಆಗಿರ್ಬೋದು, ಲೇಸಿನೆಸ್ ಅನ್ನುವಂಥದ್ದು ಬಹಳ ಮಟ್ಟಿಗೆ ಒಂದು ಏನಂದ್ರೆ ಸಮಾಜದ ಒಂದು ನೆಗೆಟಿವ್ ಆಸ್ಪೆಕ್ಟ್ ಅನ್ನೋವಂಥದ್ದು ಇದೆ. ಬಟ್ ಅದು ಏನದು ನೀವು ಅನುಭವಿಸಿದ್ದೀರಾ ನಿಮ್ಮ ಒಂದು ಇದರಲ್ಲಿ, ನಿಮ್ಮ ಡಿಪಾರ್ಟ್ಮೆಂಟ್ಗಳಲ್ಲಿ ಇದ್ದಾರೆ ಕೆಲಸ ಮಾಡದೆ? ಬಟ್ ಅದರಿಂದ ವರ್ಕ್ ಎಫೆಕ್ಟ್ ಅನ್ನೋದು ಎಷ್ಟು ಆಗ್ಬೋದು? ಖಂಡಿತವಾಗ್ಲೂ ಬಹಳಷ್ಟು ರೀತಿಯಾಗಿ ಅವರ ಕೊಟ್ಟಂತ ಕೆಲಸ ಏನಾಗುತ್ತೆ, ಪೆಂಡಿಂಗ್ ಆಗ್ತದೆ. ಹೌದು, ಪೆಂಡಿಂಗ್ ಜಾಸ್ತಿ ಆದಾಗ ಅವರು ಏನು ಮಾಡ್ತಾರಂದರೆ ಆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅವರು ವರ್ಗಾವಣೆ ತೊಗೊಂಡು ಹೋಗ್ತಾರೆ. ಮತ್ತು ಅಲ್ಲಿನೂ ಭಾಳ ದಿವಸ ಇರಲ್ಲ. ಹೀಗೇ ಅವರ ಒಂದು ಜೀವನ ಚಕ್ರ ಅದು ಹೋಗ್ತಾ ಇರ್ತದೆ. ಇದು ನಾನು ಒಂದು ಅನುಭವ ಇದೆ ನನಗೆ. ಯಾವ ಡಿಪಾರ್ಟ್ಮೆಂಟ್ ಅಂತೆಲ್ಲ ಬೇಡ, ನನ್ನ ಚಿಕ್ಕಮ್ಮಂದು ಕೆಲಸ, ಅವ್ರು ರಿಟೈರ್ಡ್ ಆದರು. ರಿಟೈರ್ಡ್ ಆಗಿ ಇದು PF ಅದೆಲ್ಲ ಬರಬೇಕಾಗಿತ್ತು. ಅದನ್ನು ಫಾಲೋ ಅಪ್ಗೆ ಅಂತ ಡಿಪಾರ್ಟ್ಮೆಂಟ್ಗೆ ಹೋದೆ ನಾನು. ಡಿಪಾರ್ಟ್ಮೆಂಟ್ಗೆ ಹೋದರೆ ಅಲ್ಲಿ ನಮ್ಮ ಚಿಕ್ಕಮ್ಮನ ಜೊತೆ ರಿಟೈರ್ಡ್ ಆದವ್ರದ್ದು ಫೈಲ್ನು, ನಮ್ಮ ಚಿಕ್ಕಮ್ಮ ಅವ್ರದ್ದು ಸುಮಾರು ಒಂದು 5-6 ಫೈಲ್ಗಳೇನೋ ಅಲ್ಲೇ ಇದ್ದಾವೆ. ಕಾರಣ ಅದೇನೂ ಇಲ್ಲ ಅಲ್ಲಿ, ಏನು ಅಷ್ಟು ಏನೋ ಈ ಪೇಪರ್ ಇಲ್ಲ, ಆ ಪೇಪರ್ ಇಲ್ಲ, ಅವ್ರದ್ದಿಲ್ಲ, ಇದಿಲ್ಲ ಅಂತಂದ್ಬಿಟ್ಟು ಇದು ಅಂತ ದೊಡ್ಡ ಕಾರಣಗಳಿಲ್ಲ. ಬಟ್ ಇಟ್ ವಾಸ್ ಕೆಪ್ಟ್ ಪೆಂಡಿಂಗ್. ನಾನು ಹೋದೆ,
ನಮ್ಮ ಇವ್ರದ್ದು ಏನೋ ತೆಗೆದ್ರು, ನೋಡಿದ್ರು, ಸರಿ ರೀ ಇದನ್ನೆಲ್ಲ ಪ್ರೋಸೆಸ್ ಮಾಡ್ತದೆ ಅಂತೇಳಿ ಇಟ್ರು. 1 ತಿಂಗಳು ಬಿಟ್ಟೇನೋ ಹೋಗೋಷ್ಟರೊಳಗೆ ಆ ಮನುಷ್ಯ ಇಲ್ಲ ಅಲ್ಲಿ, ಹೋಗ್ಬಿಟ್ಟಿದ್ದಾರೆ, ಅಲ್ಲಿ ಟ್ರಾನ್ಸ್ಫರ್ ಆಗಿದ್ದಾರೆ. ಬಟ್ ಅದೇ ಬೇರೆ ಇನ್ನೊಬ್ಬರು ಸುಮ್ಕೆ ನಾನು ಹಿಂಗಿದೆ ಸರ್ ಅಂತ ಅಂದಿದ್ದಕ್ಕೆ ಅವ್ರು ಫೈಲ್ ತೊಗೊಂಡ್ರು, ಟಕ ಅಂತ ಅಂದ್ಬಿಟ್ಟು ಅವತ್ತೇ ಎಲ್ಲ ಮಾಡಿ ಅಪ್ರೂವ್ ಮಾಡಿ ಕಳಿಸಿದ್ರು. ಅಂದರೆ ಸರ್ ನನ್ನ ಉದ್ದೇಶ ಏನಂದರೆ, ಇದಕ್ಕೇನು ಪರಿಹಾರ ಅಂತ, ಈ ಒಂದು ಅನೀತಿಗೆ ಅಥವಾ ಈ ಒಂದು ವರ್ಕ್ ಕಲ್ಚರ್ಗೆ, ಲೇಸಿನೆಸ್ಗೆ ನಿಮ್ಮ ಒಂದು ಇಷ್ಟೊಂದು ನೀವೊಂದು 75 ವರ್ಷ ಇರ್ಬೋದು ನಿಮಗೆ, ಈ ಒಂದು ಅನುಭವ, ಇಷ್ಟು ವರ್ಷದ ಒಂದು ಅನುಭವದಲ್ಲಿ ಪರಿಹಾರ ಏನು, ಎಲ್ಲಿ ನಾವು ಎಡವಿದ್ದೇವೆ, ಯಾವ ಜನ್ರೇಷನಲ್ಲಿ ಎಡವಿದ್ದೇವೆ, ಅದಕ್ಕೆ ಏನೊಂದು ಸೊಲ್ಯೂಷನ್ ಅಂತ. ನಮ್ಮ ಈ ಒಂದು ಜನ್ರೇಷನಲ್ಲಿ ನೀತಿ ಅನ್ನುವಂಥದ್ದು ಕಡಿಮೆ ಆಗಿದೆ, ಏನು ಕಾರಣ ಇರ್ಬೋದು, ಅದಕ್ಕೆ ಸೊಲ್ಯೂಷನ್ ಏನು? ಅದಕ್ಕೆ ಸರ್ಕಾರದಲ್ಲಿ ಏನು ಮಾಡಿದ್ದಾರೆ ಅವ್ರಿಗೆ ಅದೆಲ್ಲ ಅಲ್ಲ, ಸರ್ಕಾರದ್ದೊಂದೇ ಅಲ್ಲ, ಇದು ವೈಯಕ್ತಿಕವಾಗಿ ಬಂದ್ಬಿಡುತ್ತೆ. ಯಾಕಂದ್ರೆ ವ್ಯಕ್ತಿಗಳು ತಮ್ಮಲ್ಲಿ ಅವ್ರ ನೀತಿ ಇಟ್ಕೊಂಡಿದ್ರೆ ಆಟೋಮೆಟಿಕ್ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅದು. ಸೊ ಎಲ್ಲಿ ಮಿಸ್ ಆಗಿದೆ, ಅದಕ್ಕೆ ಸೊಲ್ಯೂಷನ್ ಏನು ಅಂತ ನಿಮ್ಮ ಒಂದು ಅನುಭವದ ಪ್ರಕಾರ? ಅಂದ್ರೆ ಅದು ವೈಯಕ್ತಿಕವಾಗಿ ಅವರು ಗ್ರಹಿಸಬೇಕಾಗ್ತದೆ. ಯಾವಾಗ ಅವರು ವೈಯಕ್ತಿಕವಾಗಿ ಗ್ರಹಿಸುವುದಿಲ್ಲವೋ, ನನ್ನಿಂದ ನಾನು ಬೇಗ ಎಲ್ಲ ಕೆಲಸ ಮಾಡಿದರೆ ಎಷ್ಟು ಜನರಿಗೆ ಸಂತೋಷ ಆಗ್ತದೆ, ಅದನ್ನು ಅವರು ಗ್ರಹಿಸುವುದಾದರೆ ಇಲ್ಲ. ಶ್ರಮ ಅನ್ನೋದು ಮಿಸ್ ಆಗಿದೆ. ಹೌದು, ಶ್ರಮ ಪಡುವಂಥದ್ದು. ಅಂದರೆ ಅವರು ಏನು ಮಾಡ್ತಾರೆ ಅಂದರೆ, ಸೋಂಬೇರಿಗಳ ಅನ್ನೋಕ್ಕಿಂತ ಅವರು ಮೂಲ ಉದ್ದೇಶ ಕೆಲಸ ಮಾಡಬೇಕಲ್ಲ, ಯಾವುದು ಜಾಬ್ ಕೊಟ್ಟಿರ್ತಾರೆ ಅದನ್ನು ಅವರು ಸಂಪೂರ್ಣವಾಗಿ ನಿಯಮಿತ ಕಾಲದಲ್ಲಿ ಮುಗಿಸ್ಬೇಕು. ಆದರೆ ಅವರು ಬೇರೆ ವಿಚಾರದಲ್ಲಿ ಅವ್ರು ಏನಾಗಿರ್ತಾರೆ ಅಂದರೆ ಎಂಗೇಜ್ ಆಗಿರ್ತಾರೆ. ಕೆಲಸದಲ್ಲಿ ಅವರು ಸೋಂಬೇರಿ ಆಗಿರ್ಬೋದು, ಆದರೆ ಬೇರೆ ವಿಷಯದಲ್ಲಿ ಈಗ ಒಂದು ಪರ್ಸನಲ್ ವ್ಯವಹಾರಗಳನ್ನು ಮಾಡ್ತಿರ್ಬೋದು, ಬೇರೆ ಬೇರೆ ಸಂಗತಿಗಳಲ್ಲಿ ಅವರು ಎಂಗೇಜ್ ಆಗಿರುವುದರಿಂದ ಏನಾಗ್ತದೆ, ನಮಗೆ ಇವರು ಸೋಂಬೇರಿ ಅನ್ನಿಸ್ತದೆ, ಆದರೆ ಅವರು ಇನ್ನೂ ಬೇರೆ ವಿಷಯದಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ. ಆದರೆ ಅವ್ರಿಗೆ ಕೊಟ್ಟಂಥ ಕೆಲಸದಲ್ಲಿ ಅವರು ಶ್ರದ್ಧೆ ಇಲ್ಲ. ನನಗೆ ಇದು ಮುಖ್ಯ ವಿಷಯ, ನನಗೆ ಸಂಬಳ ಕೊಡೋದು ಇದು ಮುಖ್ಯ, ನಾನು ಅದಕ್ಕೆ ನಿಯತ್ತಾಗಿ ಕೆಲಸ ಮಾಡಬೇಕು ಅನ್ನುವಂಥ ಅವರಿಗೆ ಮನೋಭಾವನೆ ಇರೋದಿಲ್ಲ. ಮತ್ತು ಹಿರಿಯರಿಂದನೂ ಪಾಠ ಹೇಗೆ ಅವರು ಕಲ್ತಿದ್ದಾರೆ ಅನ್ನೋಂಥದ್ದು ಅಲ್ಲಿ ಬರ್ತದೆ ಖಂಡಿತ. ಯಾಕಂದರೆ ನನ್ನ ಸ್ನೇಹಿತನ ಅವರೊಂದು ಫ್ಯಾಮಿಲಿ ಇದನ್ನ ನೋಡಿದಾಗ ನನಗೆ ಅದೇ ಅರ್ಥ ಆಗಿದ್ದು. ಹಿರಿಯರು ಹೇಗೆ ಪಾಠ ಕಲಿಸಿದ್ರು ಮಕ್ಕಳು ಅದೇ ಥರ ಬರ್ತಾರೆ. ತುಂಬ ಧನ್ಯವಾದಗಳು ಸರ್, ನಿಮ್ಮೊಂದು ಆಲೋಚನೆಗಳನ್ನು ನೀವು ಹಂಚಿಕೊಂಡಿದ್ದಕ್ಕೆ. ವೀಕ್ಷಕರೇ, ಈ ಒಂದು ಕೆಲಸ ಅಂದರೆ ಸರ್ಕಾರಿ ಕೆಲಸ, ದೇವ್ರ ಕೆಲಸ ಅನ್ನೋಂಥದ್ದನ್ನ ವಾಕ್ಯ ಅದನ್ನು ನಾವು ನೋಡಿದ್ವಿ. ಸರ್ಕಾರಿ ಅಂತ ತೆಗೆದುಬಿಟ್ರು ನಮಗಿರುವಂಥ ಕೆಲಸನೇ ಅದು ದೇವ್ರ ಕೆಲಸ. ಅದರಲ್ಲಿ ನಾವು ಸೋಂಬೇರಿತನ ತೋರಿಸುವಂಥದ್ದಾಗಿರಲಿ, ಅನೀತಿತನವನ್ನು ತೋರಿಸುವಂಥದ್ದಾಗಿರಲಿ, ಅದು ನಮಗೂ ಒಳ್ಳೆಯದಲ್ಲ, ನಮ್ಮ ಸುತ್ತಲೂ ಇರ್ತಕ್ಕಂಥ ಜನರಿಗೂ ಒಳ್ಳೆಯದಲ್ಲ, ಕುಟುಂಬಸ್ಥರಿಗೂ ಅದು ಒಳ್ಳೆಯದಲ್ಲ. ಅದನ್ನೆಲ್ಲ ನಾವು ಬಿಟ್ಟು ಇರುವಂಥ ಒಂದು ಕೆಲಸನೇ ಇದು, ದೇವ್ರಿಗಾಗಿ ನಾವು ಮಾಡುವಂಥ ಒಂದು ಕೆಲಸ. ಇದರಿಂದನೇ ನಾವು ದೇವರ ಒಂದು ಸೇವೆ ಅಥವಾ ದೇವ್ರನ್ನ ನಾವು ಪೂಜಿಸುವಂಥದ್ದಾಗಿರಲಿ, ಆರಾಧನೆ ಮಾಡುವಂಥದ್ದಾಗಿರಲಿ, ಅದು ನಮಗೆ ದೇವ್ರು ಕೊಟ್ಟಂಥ ಒಂದು ಅವಕಾಶ ಅಂತ ನಾವು ತಿಳ್ಕೊಂಡು ಮಾಡಿದಾಗ ಅದು ಫಲ ಅನ್ನೋದು ನಾವು ಒಂದೇ ಅಲ್ಲ, ಸಮಾಜನೂ ಉಣ್ಣುತ್ತೆ, ನಮ್ಮ ಕುಟುಂಬನೂ ಆ ಒಂದು ಫಲವನ್ನು ಉಣ್ಣುತ್ತೆ. ಹಾಗೆ ಮುಂದಿನ ಒಂದು ಪೀಳಿಗೆಯೂ ಸಹ ಅದರಿಂದ ಒಂದು ಫಲವನ್ನು ಕಾಣಲಿಕ್ಕೆ ಸಾಧ್ಯವಿರುತ್ತೆ. ವೀಕ್ಷಕರ, ಮುಂದೇನು ಇನ್ನೊಂದು ಭ್ರಷ್ಟಾಚಾರದ ಬಗ್ಗೆ ಒಂದು ಕಾರ್ಯಕ್ರಮ ಅಥವಾ ಮಾತುಕತೆಯನ್ನು ನಾವು ಮಾಡ್ತೇವೆ. ದಯವಿಟ್ಟು ಅದರಲ್ಲೂ ನೀವು ವೀಕ್ಷಣೆಗೆ ಬರ್ರಿ, ಕೇಳಿಸ್ಕೊಳ್ಳಿ. ಹಾಗೂ ನಮ್ಮ ಈ ಒಂದು ಸ್ಕ್ರೀನ್ನಲ್ಲಿ ಬರ್ತಕ್ಕಂಥ ಒಂದು ನಂಬರಲ್ಲಿ, ಮೊಬೈಲ್ ನಂಬರ್ ಆಗಿರಲಿ ಮತ್ತು ಇಮೇಲ್ ಐ ಡಿಯಲ್ಲಿ ನಿಮ್ಮ ಒಂದು ಆಲೋಚನೆಗಳಾಗಲಿ, ನಿಮ್ಮ ಒಂದು ಅನಿಸಿಕೆಗಳನ್ನು ನೀವು ಶೇರ್ ಮಾಡ್ಕೋಬೋದು. ಧನ್ಯವಾದಗಳು.